ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ, ಈ ಬೆಳಗಿನ ಶಾವದಲ್ಲಿ ಸ್ತುತಿ ಸ್ತೋತ್ರಗಳನ್ನು ವಂದನೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಈ ಪ್ರಾರ್ಥನೆಯಲ್ಲಿ ಕರ್ತನೆ, ನಿನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ಉದ್ದಾದ ನಾಮದಲ್ಲಿ ನಿಮಗೆ ಸ್ತೋತ್ರಗಳನ್ನು ವಂದನೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಕರ್ತನೆ, ನಿನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವುದು ನಿನ್ನ ಮಗನ ಮುಖಾಂತರವಾಗಿರುವಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮ್ಮ ಮೇಲೆ ಕರ್ತನೆ ಅನೇಕ ಅದ್ಭುತಗಳನ್ನು ನೀನು ಮಾಡುತ್ತಾ, ಈಗ ಸ್ವಾಮಿ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಕೂಡ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತೆ ಈ ಒಳ್ಳೆಯ ಒಂದು ಭಾಗ್ಯಕ್ಕಾಗಿ ಕರ್ತನೆ ನಮ್ಮೆಲ್ಲರನ್ನು ಕೂಡ ಈ ದಿನದಲ್ಲಿ, ಈ ಹೊಸ ದಿನದಲ್ಲಿ ಸಜೀವರ ಲೆಕ್ಕದಲ್ಲಿ ಇಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಎಷ್ಟೋ ಪ್ರಾಮುಖ್ಯವಾಗಿದೆ. ಅದನ್ನು ನೆನೆಸುತ್ತಾ ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಯಲ್ಲಿದ್ದೇವೆ. ಸ್ವಾಮಿ, ನಮ್ಮೊಟ್ಟಿಗೆ ನೀನು ಮಾತನಾಡು. ವಾಕ್ಯದೊಟ್ಟಿಗೆ ಕರ್ತನೆ ನಮ್ಮೊಟ್ಟಿಗೆ ನೀನು ಮಾತನಾಡಿ ಅದರಲ್ಲಿರುವಂತಹ ಸತ್ಯವನ್ನು ಗ್ರಹಿಸಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತೆ ಕೃಪೆ ಕೊಡು. ನೀನೇ ನಮ್ಮೊಟ್ಟಿಗಿರು. ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ದೇವ ಜನರೇ, ಎಲ್ಲ ಹಿರಿಯ ಬೋಧಕರು ಮತ್ತು ನನ್ನ ಸಹ ಸೇವಕರಾಗಿರುವಂತವರು, ಸಭೆ ಹಿರಿಯರು ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಉದ್ದಾದ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಈ ಅವಕಾಶ ಕೊಟ್ಟಂತ ಪ್ರಾಮುಖ್ಯವಾಗಿರುವಂತಹ ದೇವಾದಿ ದೇವರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರಿಗೆ ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಪ್ರಾಮುಖ್ಯವಾಗಿರುವಂತಹ ನಮ್ಮ ಹಿರಿಯ ಬೋಧಕರು ಗುಣಾಂಕಲ್ ಅವರಿಗಾಗಿ ಮತ್ತು ನವನೀತ್ ಅಂಕಲ್ ಅವರಿಗಾಗಿ, ಕಾಶಿ ಅಂಕಲ್ ಅವರಿಗಾಗಿ ಕೂಡ ನಾನು ವಂದನೆಗಳು ಸಲ್ಲಿಸುವಂತನಾಗಿದ್ದೇನೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತಿನ ದಿವಸ ನಾವು ಸುವಾರ್ಥ ಬೋಧಕನಾದಂತ ಮಾರ್ಕನ ಬಗ್ಗೆ ನಾವು ಧ್ಯಾನ ಮಾಡುವಂತವರಾಗಿದ್ದೇವೆ. ಪ್ರೀತಿಯುಳ್ಳ ದೇವ ಜನರೇ, ಈ ವಿಷಯದಲ್ಲಿ ನಾನು ದೇವರ ವಾಕ್ಯದಲ್ಲಿ ದೇವರು ನನ್ನೊಟ್ಟಿಗೆ ಮಾತನಾಡುವಂತ ವಿಷಯವನ್ನು ನಾನು ನಿಮಗೆ ತಿಳಿಸುವಂತವನಾಗಿದ್ದೇನೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಈ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಈ ಪುಸ್ತಕವನ್ನು ಬರೆದಾತನು ಮಾರ್ಕನು ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಅದರಲ್ಲಿ ಕೂಡ ವಿಶೇಷವಾಗಿ ತಿಳ್ಕೊಬೇಕಾದ್ರೆ ಈ ಮಾರ್ಕನು ವಿಷಯದಲ್ಲಿ ನಾವು ನೋಡಿದಾದ್ರೆ ಯೇಸು ಸ್ವಾಮಿಗೆ ಇರುವಂತ 12 ಶಿಷ್ಯರಲ್ಲಿ ಕೂಡ ಮಾರ್ಕನು ಇಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಅದಕ್ಕೆ ನಾವು ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 2-4 ವಚನಗಳಲ್ಲಿ ನೋಡಿದ್ರೆ 12 ಶಿಷ್ಯರಲ್ಲಿ ಮಾರ್ಕನು ಇರುವುದಿಲ್ಲ ಎಂಬುದಾಗಿ. ಮತ್ತೆ ಅಪೊಸ್ತಲರಲ್ಲಿ ಕೂಡ ಈತನು ನಾವು ಕಾಣುವುದಿಲ್ಲ. ಅಂದ್ರೆ ಅಪೊಸ್ತಲರಾಗಿರುವಂತ ಅನೇಕ ಸುವಾರ್ಥಕರಲ್ಲಿ ಕೂಡ ಈತನು ಇಲ್ಲದೆ ಎಂಬುದಾಗಿ ನಾವು ನೋಡ್ತೀವಿ. ಆದರೆ ಮತ್ತು ಈತನು ಮಾರ್ಕನು ಬರೆದ ಸುವಾರ್ತೆಯನ್ನು ಯಾವ ರೀತಿಯಲ್ಲಿ ಬರೆದಿದ್ದಾನೆ, ಶಿಷ್ಯನಾಗಿಲ್ಲ, ಅಪೊಸ್ತಲನಾಗಿಲ್ಲ, ಮತ್ತು ದೇವರ ಬಗ್ಗೆ ಈ ಪುಸ್ತಕವನ್ನು ಬರಲಿಕ್ಕೆ ಕಾರಣ ಏನು ಎಂಬುದಾಗಿ ನಾವು ನೋಡಿದಾದ್ರೆ, ಪ್ರೀತಿಯುಳ್ಳ ದೇವಜನರೇ, ಈತನಿಗೆ ಒಂದು ಹೆಸರು ಕೊಡಲ್ಪಟ್ಟಿದೆ. ಅದಕ್ಕೆ ನಾವು ನೋಡ್ತೀವಿ ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 12ನೇ ವಚನ ಏನಂತಂದ್ರೆ, ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನು ಅಂತ. ಈಗ ಈ ಮಾರ್ಕನಿಗೆ ಇನ್ನೊಂದು ಹೆಸರು ಇದೆ, ಯೋಹಾನನು ಎಂಬುದಾಗಿ. ಅದು ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 12ನೇ ವಚನ. ಈತನ ಜೀವನ, ಒಂದು ಕುಟುಂಬ ವಿಷಯದಲ್ಲಿ ನೋಡುವುದಾದ್ರೆ ಇವರು ಸ್ವಸ್ಥಳ ಮತ್ತು ನಾವು ನೋಡ್ತೀವಿ ಏನಂತಂದ್ರೆ ಯೆರೂಸಲೇಮ್, ಇವರ ತಾಯಿ ಮರಿಯಳು ಎಂಬುದಾಗಿ. ಆದರೆ ಈ ಮಾರ್ಕನು ಈ ಒಂದು ಪುಸ್ತಕವನ್ನು ಬರೆಯಲು ಕಾರಣವೇನಂತ ಎಂಬುದಾಗಿ ನಾವು ನೋಡಿದಾದ್ರೆ 1ನೇ ಪೇತ್ರ 5ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತೀವಿ ಒಂದು ವಚನ 13-14 ವಚನಗಳಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ, ಅಲ್ಲಿ ಒಂದು ಒಳ್ಳೆ ಮಾತು ಹೇಳ್ತಾನೆ ಪೇತ್ರನು. ಏನಂತಂದ್ರೆ, ದೇವರು ನಿಮ್ಮೊಂದಿಗೆ ಆರಿಸಿಕೊಂಡಂತ ಬಾಬೇಲಿನ ಇರುವ ಸಭೆಯ ನಿಮಗೆ ವಂದನೆ ಹೇಳುತ್ತೇನೆ. ನನ್ನ ಮಗನಾದ ಮಾರ್ಕನು ಸಹ ವಂದನೆ ಹೇಳುತ್ತಾನೆ. ಅಂದ್ರೆ ಪ್ರೀತಿಯುಳ್ಳ ದೇವ ಜನರೇ, ಈ ಮಾರ್ಕನು ಶಿಷ್ಯರಲ್ಲಿ ಒಬ್ಬನಿಲ್ಲ, ಅಪೊಸ್ತಲರಲ್ಲಿ ಕೂಡ ಒಬ್ಬನಿಲ್ಲ. ಅಂದ್ರೆ ಕ್ರಿಸ್ತನ ಬಗ್ಗೆ ತಿಳ್ಕೊಳಕ್ಕೆ ಕಾರಣ ಯಾರಂತಂದ್ರೆ ಆತ್ಮೀಯ ತಂದೆಯಾಗಿರುವಂತ ಪೇತ್ರನು. ಈ ಮಾರ್ಕನ ಬರೆದ ಸುವಾರ್ತೆಗೆ ಇನ್ನೊಂದು ಕೂಡ ಹೆಸರಿದೆ. ಏನಂತಂದ್ರೆ, ಈ ಮಾರ್ಕನ ಬರೆದ ಸುವಾರ್ತೆ ಇನ್ನೊಬ್ರು ಯಾರು ಬರೆದಿದ್ದಾರೆ ಅಂತಂದ್ರು ಕೂಡ ಪೇತ್ರನು ಬರೆದ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಕೆಲವೊಂದು ಸಂದರ್ಭದಲ್ಲಿ ಕೂಡ. ಅಂದ್ರೆ
ಈ ಮಾರ್ಕನನ್ನು ದೇವರಲ್ಲಿ ತರುವುದಕ್ಕೆ, ದೇವರ ಒಂದು ಸುವಾರ್ತೆಯನ್ನು ಸಾರಿ ಆತನನ್ನು ಆತ್ಮಿಕ ಜೀವಿತದಲ್ಲಿ ನಡೆಸಿದಂತ ವ್ಯಕ್ತಿ ಯಾರಂತಂದ್ರೆ ಪೇತ್ರನು ಎಂಬುದಾಗಿ ನಾವು ನೋಡ್ತೀವಿ. ಇವರು ಕುಟುಂಬದ ವಿಷಯದಲ್ಲಿ ಕೂಡ ನಾವು ನೋಡ್ತೀವಿ. ಪ್ರೀತಿಯುಳ್ಳ ದೇವ ಜನರೇ, ಇವರಿಗೆ ಬರ್ನಬ ಮತ್ತು ಪೇತ್ರ ಇವರಿಗೆ ಒಂದು ಆತ್ಮಿಕವಾದಂತ ಕುಟುಂಬವನ್ನು ಹೊಂದಿರುವಂತ ವ್ಯಕ್ತಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅದು ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 25ನೇ ವಚನವನ್ನು ನಾವು ನೋಡಿದಾದರೆ, 24-25ನೇ ವಚನ ನೋಡಿದ್ರೆ, ಆದರೆ ದೇವರ ವಾಕ್ಯವು ಹಬ್ಬಿ ಹೆಚ್ಚುತ್ತಾ ಬಂತು. ಬರ್ನಬ ಸೌಲರು ಮಾಡಬೇಕಾದ ಧರ್ಮ ಕಾರ್ಯವನ್ನು ತೀರಿಸಿ ಮಾರ್ಕನೆನಿಸಿಕೊಳ್ಳುವ ಯೋಹಾನನ್ನು ಕರೆದುಕೊಂಡು ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಇಲ್ಲಿ ನಾವು ನೋಡ್ತಾ ಇದ್ವಿ, ಬರ್ನಬ ಮತ್ತು ಪೇತ್ರ, ಮಾರ್ಕ ಮೂವರು ಕಲಿತು ಸೇವೆಯಲ್ಲಿ ಕೂಡ ಮುಂದೆ ಅವರು ಮಾಡುವಂಥದ್ದು ಕೂಡ ನೋಡ್ತಾ ಇದ್ವಿ ಪ್ರೀತಿಯುಳ್ಳ ದೇವ ಜನರು. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಮಾರ್ಕ ಆತನ ಒಂದು ಜೀವನ ಶೈಲಿ ಮತ್ತು ಸೇವೆ ವಿಷಯದಲ್ಲಿ ನಾವು ನೋಡಿದಾದ್ರೆ, ಸೇವೆ ವಿಷಯದಲ್ಲಿ ಬಹಳ ಆಸಕ್ತಿ ಉಳ್ಳುವಂತ ವ್ಯಕ್ತಿಯಾಗಿದ್ದ. ನಾವು ನೋಡ್ತೀವಿ ಕೊಲೊಸ್ಸೆದವರು ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡುವುದಾದ್ರೆ, ಕೊಲೊಸ್ಸೆದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಎಷ್ಟೋ ಒಂದು ಅದ್ಭುತವಾದಂತ ವಾಕ್ಯ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ದೇವರು. ನನ್ನ ಜೊತೆ ಸೆರೆಯವನಾದ ಅರಿಸ್ತಾರ್ಕನು, ಬರ್ನಬನಿಗೆ ದಾಯಕನಾಗಿರುವ ಮಾರ್ಕನು ನಿಮಗೆ ವಂದನೆ ಹೇಳುತ್ತೇನೆ. ಮಾರ್ಕನನ್ನು ಕೂಡ ಕುರಿತು ಅಪ್ಪಣೆಗಳನ್ನು ಹೊಂದಿದ್ದೀರಲ್ಲ, ಅವನು ನಿಮ್ಮ ಬಳಿಗೆ ಬಂದರೆ ಅವನನ್ನು ಸೇರಿಸಿಕೊಳ್ಳಿರಿ ಎಂಬುದಾಗಿ. ಅಂದ್ರೆ ಸೇವೆ ವಿಷಯದಲ್ಲಿ ಕೂಡ ನಾವು ಇಲ್ಲಿ ನಾವು ನೋಡ್ತೀವಿ. ಅಂದ್ರೆ ಇಲ್ಲಿ ಪೇತ್ರ ಮತ್ತು ಮಾರ್ಕ ಬರ್ನಬ ಅವ್ರ ಜೊತೆ ಸೇವೆಯಲ್ಲಿ ಕೂಡ ಇರುವಂತ ಒಂದು ಒಳ್ಳೆಯ ವ್ಯಕ್ತಿ. ಅಂದ್ರೆ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಇಲ್ಲ, ಅಪೊಸ್ತಲರಲ್ಲೂ ಕೂಡ ಇಲ್ಲ. ಆದರೆ ಪೇತ್ರನು ಅವರಿಗೆ ವಾಕ್ಯವನ್ನು ಹೇಳಿ ದೇವರ ವಿಷಯದಲ್ಲಿ ಅವರನ್ನು ಅದ್ಭುತವಾದಂತ ರೀತಿಯಲ್ಲಿ ನಡೆಸಿದನಂತಂದ್ರೆ, ಒಂದು ಕ್ರಿಸ್ತನ ಬಗ್ಗೆ ವಾಕ್ಯವನ್ನು ಬರೆಯುವುದಕ್ಕೆ, ಒಂದು ಪುಸ್ತಕವನ್ನು ಬರೆಯುವುದಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯಾಗಿದ್ದಂತ ಮಾರ್ಕ. ಅದಕ್ಕೆ ಈತನ ಒಂದು ಜೀವನ ಶೈಲಿ ನೋಡುವುದಾದರೆ, ಒಳ್ಳೆಯ ವಿದ್ಯಾವಂತನು ಎಂಬುದಾಗಿ, ಒಂದು ಒಳ್ಳೆಯ ಯವನಸ್ಥನು, ದೇವರ ಭಯಭಕ್ತಿಯನ್ನು ಹೊಂದಿದಂತ ವ್ಯಕ್ತಿ, ಮತ್ತು ನಾವು ನೋಡ್ತೀವಿ ಒಂದು ಪ್ರಾರ್ಥನಾ ವೀರನು ಮತ್ತು ಸೇವಕರ ಕುಟುಂಬಗಳನ್ನು ಹೊಂದಿದಂತ ಈ ಬರ್ನಬ ಮತ್ತು ಪೇತ್ರ ಒಂದು ಕುಟುಂಬಗಳನ್ನು ಸನ್ನಿಹಿತನಾಗಿ, ಅಂತಂದ್ರೆ ಒಂದು ಹತ್ತಿರ ಬಾಂಧುತ್ವವನ್ನು ಹೊಂದಿದಂತ ವ್ಯಕ್ತಿ, ಮತ್ತು ಒಳ್ಳೆಯ ಸೇವಕರ ಆತ್ಮಿಕ ಸಹವಾಸವನ್ನು ಹೊಂದಿದಂತ ವ್ಯಕ್ತಿ, ಮತ್ತು ಆತ್ಮೀಯ ಗುರುಗಳ ಸೇವೆಯನ್ನು ಹೊಂದಿದಂತ ವ್ಯಕ್ತಿ. ಇನ್ನು ನಾವು ನೋಡುವುದಾದರೆ ಪ್ರೀತಿಯುಳ್ಳ ದೇವ ಜನರೇ, ಕೆಲವೊಂದು ಸಂದರ್ಭದಲ್ಲಿ ಈ ಬರ್ನಬ ಪೇತ್ರ ವಿಷಯದಲ್ಲಿ ಒಂದು ಸೇವೆಯಲ್ಲಿ ಭಿನ್ನಾಭಿಪ್ರಾಯಗಳು, ಅವರಿಗೆ ಒಂದು ವಿರೋಧತ್ವವನ್ನು ಉಂಟಾಗ್ತದೆ. ಅದು ಮಾರ್ಕನ ವಿಷಯದಲ್ಲಿ. ಅದಕ್ಕೆ ನಾವು ನೋಡ್ತೀವಿ ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೀವಿ, ಆತನನ್ನು ಬಿಟ್ಟು ಹೋಗ್ತಾರೆ ಇವರಿಬ್ಬರು ಸೇವೆಯಲ್ಲಿ. ಆದರೂ ಕೂಡ ಆತನನ್ನು ಅವರು ಬಿಡುವುದಿಲ್ಲ. ಮತ್ತೆ ಅದೇ ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 37-38ನೇ ವಚನದಲ್ಲಿ ನಾವು ನೋಡುವುದಾದರೆ, ಬರ್ನಬ ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ತಮ್ಮ ಸಂಗಡ ಕರಕೊಂಡು ಬರಬೇಕೆಂಬುದಾಗಿ ಪೌಲನು ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಪೂಲದಲ್ಲಿದ್ದ ನಮ್ಮನ್ನು ಬಿಟ್ಟು ಹೋದ ಕರೆದುಕೊಂಡು ಹೋಗೆಂದು ಪಕ್ಕದಲ್ಲಿ ನೆನೆಸಿದರು. ಅಂದ್ರೆ ಇಲ್ಲಿ ಆತನನ್ನು ಕೆಲವೊಂದು ಸಂದರ್ಭದಲ್ಲಿ ಬಿಟ್ಟರು ಕೂಡ ಮತ್ತೆ ತಿರುಗಿ ಅವರು ಸೇವೆಗೆ ಕರ್ಕೊಂಡ್ರು. ಅಂದ್ರೆ ಆತನಲ್ಲಿರುವಂತ ಒಳ್ಳೆ ಲಕ್ಷಣ ಏನಂತಂದ್ರೆ, ಆತ್ಮೀಕ ಜೀವಿತವನ್ನು ಹೊಂದಿದಂತ ವ್ಯಕ್ತಿ, ಆತ್ಮೀಕ ಒಂದು ಸೇವಕರನ್ನು ಹೊಂದಿದಂತ ವ್ಯಕ್ತಿಯನ್ನು ಆತನ ಅನುಸರಿಸ್ತಾ ಇದ್ದ. ಆದ್ರೆ ಒಂದು ಸಮಯದಲ್ಲಿ ಅವರು ಮಾರ್ಕನನ್ನು ಬಿಟ್ಟರು ಕೂಡ ಹಿಂತಿರುಗಿ ಆತನನ್ನು ಸೇರಿಸಿಕೊಂಡ್ರು ಎಂಬುದಾಗಿ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಈತನನ್ನು ನಾವು ನೋಡ್ತೀವಿ, ಒಳ್ಳೆಯ ಒಂದು ಆತ್ಮಿಕ ಜೀವಿತವನ್ನು ಹೊಂದಿದಂತ ಈ ವ್ಯಕ್ತಿ ಯೇಸು ಕ್ರಿಸ್ತನ ಬಗ್ಗೆ ಬರಿತಾ ಇದ್ದಾನೆ. ಏನೆಂಬುದಾಗಿ ನಾವು ನೋಡುವುದಾದ್ರೆ, ಒಂದು ಪುಸ್ತಕ, ಒಂದು ದೇವರ ವಿಷಯದಲ್ಲಿ ಬರಿಬೇಕಾದ್ರೆ ದೇವರು
ಒಳ್ಳೆ ಆತ್ಮಿಕ ಜೀವಿತವನ್ನು ಕಂಡಂತ ವ್ಯಕ್ತಿಯೊಟ್ಟಿಗೆ ಮಾತಾಡ್ತಾರೆ. ಅದಕ್ಕೆ ಈ ಮಾರ್ಕನ ಬರೆದ ಸುವಾರ್ತೆ ಅಂತಂದ್ರೆ ಮೊದಲನೇ ಅಧ್ಯಾಯ ಮೊದಲನೇ ವಚನ ಏನಂತ ಹೇಳ್ತದೆ, ದೇವರ ಕುಮಾರನಾದ ಯೇಸು ಕ್ರಿಸ್ತನ ವಿಷಯನಾದ ಸುವಾರ್ತೆ ಪ್ರಾರಂಭ ಎಂಬುದಾಗಿ ಬರೀತಾರೆ ಅವರು. ಅಂದ್ರೆ ದೇವರ ಕುಮಾರನೆಂಬುದಾಗಿ ಇವರು ಸ್ಪಷ್ಟವಾಗಿ ಮಾತು ಕೊಡ್ತಾ ಇದ್ದಾರೆ. ಇವತ್ತು ನಾವು ನೋಡುವುದಾದ್ರೆ ಇಲ್ಲಿ ಈ ಒಂದು ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಎಷ್ಟು ಆಳವಾಗಿ ತಿಳ್ಕೊಂಡಿರುವುದು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯುಳ್ಳ ದೇವ ಜನರು, ಇವತ್ತು ನಾವು ಕೂಡ ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಳಬೇಕು. ಆತನ ಶಿಷ್ಯರಲ್ಲಿ ಅಪೊಸ್ತಲರಲ್ಲಿ ಇಲ್ಲದಿದ್ದರೂ ಕೂಡ ಆತನು ಎಷ್ಟಾಗಿ ಯೇಸು ಕ್ರಿಸ್ತನ ಬಗ್ಗೆ ತಿಳಿದಿದ್ದಾನೆ. ಇದಕ್ಕೆ ಮೂಲ ವಚನ ಏನಂತಂದ್ರೆ, ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ ನಾವು ನೋಡ್ತೀವಿ, 45ನೇ ವಚನ ಏನಂತಿದೆ ಎಂಬುದಾಗಿ ನಾವು ನೋಡುದಾದ್ರೆ, ಅಲ್ಲಿ ಮಾರ್ಕನ್ ಹೇಳ್ತಾನೆ, ಮೂಲ ವಾಕ್ಯ ಈ ಮಾರ್ಕನ ಬರೆದ ಸುವಾರ್ತೆಯಲ್ಲಿ, ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಕೊಳ್ಳುವುದಕ್ಕಾಗೂ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೆ ಬಂದನು ಎಂದು ಹೇಳ್ತಾನೆ ಮಾರ್ಕನ್. ಅಂದ್ರೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ನಮಗೋಸ್ಕರ ಪ್ರಾಣವನ್ನು ಕೊಡುವುದಕ್ಕೆ, ಅನೇಕರನ್ನು ರಕ್ಷಿಸುವುದಕ್ಕೆ, ಮತ್ತೆ ಆತನು ಸೇವೆ ಮಾಡುವುದಕ್ಕೆ ಬಂದನು, ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಬಂದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಕೂಡ ಪ್ರೀತಿಯ ದೇವ ಜನರೇ, ಈತನ ವಿಷಯದಲ್ಲಿ ಕೂಡ ನಮ್ಮ ಜೀವಿತಕ್ಕೆ ಏನು ನಾವು ಅನ್ವಯ ಮಾಡ್ಕೊಳ್ಬೇಕಾದ್ರೆ, ಸೇವೆಯಲ್ಲಿ ಒಂದು ಅದ್ಭುತವಾದಂತ ರೀತಿಯಲ್ಲಿ ಆತನ ಒಂದು ಧೈರ್ಯಶಾಲಿಯಾಗಿದ್ದ. ಆತನ ವಿಷಯದಲ್ಲಿ ನಾವು ನೋಡಿದ್ರೆ ಬಹಳ ಅದ್ಭುತವಾದಂತ ಸೇವೆ ಮಾರ್ಕನ ಬರೆಸುವಾರ್ತೆಯಲ್ಲಿ ನೋಡ್ತೀವಿ. ಅನೇಕ ಅದ್ಭುತಗಳ ಕಾರ್ಯಗಳಲ್ಲಿ, ಅನೇಕ ವಿಷಯದಲ್ಲಿ ಅದ್ಭುತವಾದಂತ ರೀತಿಯಲ್ಲಿ ಆ ಮಾರ್ಕನ ಬರೆಸುವಾರ್ತೆ ಎಲ್ಲ ನಾವು ಧ್ಯಾನ ಮಾಡಿದಾದ್ರೆ ಅದ್ಭುತವಾದಂತ ಕ್ರಿಯೆಗಳು ಆತನು ವ್ಯಕ್ತಪಡಿಸಿದ್ದಾನೆ. ಕಾರಣ ಏನಂತಂದ್ರೆ, ಸೇವೆ ವಿಷಯದಲ್ಲಿ ಬಹಳ ಅದ್ಭುತವಾದಂತ ರೀತಿಯಲ್ಲಿ ಮುಂದೆ ಹೋಗ್ತಾ ಇದ್ದಾನೆ. ಅದಕ್ಕೆ ನಾವು ನೋಡ್ತಾ ಇದ್ವಿ ಇಲ್ಲಿ ಆತನ ಜೀವಿತ ಏನಾಗಿದೆ ಅಂತಂದ್ರೆ, ಸವಾಲನ್ನು ಅಂತಂದ್ರೆ ಸೇವೆಯಲ್ಲಿ ಬರ್ತಿರುವಂತ ಎಲ್ಲ ಕಾರ್ಯಗಳನ್ನು ಎದುರಿಸ್ತಾ ಇದ್ದ. ಅನೇಕ ಸೈತಾನ ಕ್ರಿಯೆಗಳನ್ನು, ಅನೇಕ ಅಡ್ಡಿ ಮಾಡುವಂತವರನ್ನು ಎದುರಿಸ್ತಾ ಇದ್ದ. ಇವತ್ತು ನಾವು ಕೂಡ ತಿಳ್ಕೊಬೇಕು, ಅನೇಕ ಸೇವಕರು ಇವತ್ತು ಲೋಕದ ಪರವಾಗಿ ಅನೇಕ ಸಮಸ್ಯೆಗಳುಂಟು, ಸೇವೆಯಲ್ಲಿ ಅನೇಕ ಕಾರ್ಯಗಳುಂಟು. ಆದರೆ ನಾವು ಕೂಡ ಈ ಮಾರ್ಕನ ಹಾಗೆ ಅನೇಕ ಸವಾಲುಗಳನ್ನು, ಅನೇಕ ಸಮಸ್ಯೆಗಳನ್ನು, ಅನೇಕ ಶೋಧನೆಗಳನ್ನು ನಾವು ಎದುರಿಸಬೇಕು ದೇವರ ವಾಕ್ಯ ಇಟ್ಟುಕೊಂಡು. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಈ ವಾಕ್ಯದಲ್ಲಿ ನೋಡ್ತೀವಿ, ಆತನ ಒಂದು ಮರಣ ಎಂಬುದಾಗಿ ನಾವು ನೋಡಿದಾದ್ರೆ ಏನಂತಂದ್ರೆ, ಕ್ರಿಸ್ತ ಶಕ 68ರಲ್ಲಿ ರಕ್ತ ಸಾಕ್ಷಿಯಾದನು ಎಂಬುದಾಗಿ. ಅಂದ್ರೆ ಕ್ರಿಸ್ತನ ಸೇವೆ ನಿಮಿತ್ತವಾಗಿ, ಕ್ರಿಸ್ತನಿಗಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟನೆಂಬುದಾಗಿ ನಾವು ನೋಡ್ತಾ ಇದ್ವಿ. ಏನಂತಂದ್ರೆ, ಆತನಿಗೆ ಯಾವ ರೀತಿಯಲ್ಲಿ ಅಲ್ಲಿ ಅವರು ಶಿಕ್ಷೆ ಕೊಟ್ಟರು ಎಂಬುದಾಗಿ ನಾವು ನೋಡುದಾದರೆ, ಪ್ರೀತಿಯುಳ್ಳ ದೇವ ಜನರೇ, ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ ಪಟ್ಟಣದ ಎಲ್ಲಾ ಸ್ಥಳಗಳಲ್ಲಿ ಆತನು ಎಳ್ಕೊಂಡು ಹೋಗ್ತಾರೆ. ಈ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ ಪಟ್ಟಣದ ಎಲ್ಲಾ ಕಡೆ ಎಳ್ಕೊಂಡು, ಅದು ಯಾವ ರೀತಿಯಲ್ಲಿ ಎಳ್ಕೊಂಡು ಹೋಗ್ತಾರೆ ಅಂತಂದ್ರೆ, ಕುದುರೆಗಳಿಗೆ ಕಟ್ಟಿ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಕುದುರೆಯಿಂದ ನಮ್ಗೆ ನಡೆಯಕ್ಕೆ ಆಗಲ್ಲ, ಅದು ಎಷ್ಟು ಭಯಂಕರವಾಗಿ ಓಡ್ತಾ ಇರ್ತದೆ. ಅಂದ್ರೆ ಆ ಕುದುರೆಗಳಿಗೆ ಕಟ್ಟಿ ಆತನನ್ನು ಎಳ್ಕೊಂಡು ಹೋಗಿ ಈ ತರ ಹಿಂಸೆ ಕೊಟ್ಟು ಆತನನ್ನು ಕೊಲೆ ಮಾಡ್ತಾರೆ. ಪ್ರೀತಿಯುಳ್ಳ ದೇವಜನ, ಅಂದ್ರೆ ಇವತ್ತೊಂದು ದಿವಸ ನಾವೇನು ಆತನ ವಿಷಯದಲ್ಲಿ ನೋಡ್ತಾ ಇದೀವಿ ಅಂತಂದ್ರೆ, ಕ್ರಿಸ್ತನಿಗೋಸ್ಕರ ಇಷ್ಟು ಶ್ರಮೆಯನ್ನು ಅನುಭವಿಸಿದ. ಅದಕ್ಕೆ ಪ್ರೀತಿಯುಳ್ಳ ದೇವಜನರ, ದೇವರ ವಾಕ್ಯ ಹೇಳ್ತಾರೆ ನಮಗೆ, ಅನೇಕ ಸಮಸ್ಯೆಗಳು, ಕಷ್ಟಗಳು ಇದ್ದರೂ ಕೂಡ ದೇವರಲ್ಲಿ ನಾವು ಅದನ್ನು ಮುಂದಿಟ್ಟುಕೊಂಡು ಮುಂದಕ್ಕೆ ಹೋಗ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅದಕ್ಕೆ ಕೆಲವು ವಾಕ್ಯಗಳಲ್ಲಿ ಕೂಡ ನಾವು ನೋಡ್ತೇವೆ, ಏನಂತಂದ್ರೆ, ದೇವರ ಸೇವೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಮತ್ತು ಅನೇಕ ಕಷ್ಟಗಳನ್ನು ಅನುಭವಿಸಿದಂತ ಇವತ್ತು ಅನೇಕ ರಕ್ತ ಸಾಕ್ಷಿಗಳ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಅದ್ಭುತವಾದಂತ ವಿಷಯನೇ, ನಮ್ಮ ಇವರು ಯಾರಂತಂದ್ರೆ ಹಿರಿಯ ಬೋಧಕರು ಅಯ್ಯನವರು ಯಾಕೆ ಈ ವರ್ಷ ಈ ಹತಸಾಕ್ಷಿಗಳ ವಿಷಯದಲ್ಲಿ ನಮಗೆ ಮುಂದಿಟ್ಟರು ಗೊತ್ತಿಲ್ಲ, ಅದು ದೇವರ ಪ್ರೇರೇಪಣೆ. ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಕೂಡ ಹತಸಾಕ್ಷಿಗಳಾಗಿರ್ಬೇಕೆಂಬುದಾಗಿ ಕೂಡ ದೇವರು ಅದನ್ನು ಪ್ರೇರೇಪಣೆ ಕೊಟ್ಟಿರಬಹುದು. ಮುಂದಿನ ದಿನಮಾನಗಳಲ್ಲಿ ಅದ್ಭುತವಾದಂತ ರೀತಿಯಲ್ಲಿ ಕೂಡ ಇವರು ಈ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ, ನಾವೇಕೆ ಮಾಡಬಾರದು ಎಂಬ ಒಂದು ಪ್ರೇರೇಪಣೆ ಅವ್ರಿಗೆ ಕೊಟ್ಟಿರಬಹುದು.
ಅದಕ್ಕೆ ಪ್ರೀತಿಯ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಮಾರ್ಕನ ಬರೆಸುವಾರ್ತೆಯಲ್ಲಿ ಕೊನೆಯ ಒಂದು ವಚನ ಓದಿ ನಾನು ಒಂದು ವಸ್ತ್ರಪವನ್ನು ಮುಗಿಸ್ತೇನೆ. ಇಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ, ಅಲ್ಲಿ ಕ್ರಿಸ್ತನ ಬಗ್ಗೆ ಹೇಳ್ತಾ ಇದ್ದಾರೆ. ಏನಂತಂದ್ರೆ, ದೇವ ಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆ ಪ್ರಾರಂಭವು ಈಗ ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ. ನೀನು ಹೋಗುವ ದಾರಿ ಅವನು ಸರಿ ಮಾಡುವಂತಲೂ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಆದಿಗಳನ್ನು ನೆಟ್ಟಿಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುತ್ತಾ ಶಬ್ದವೆಂದು ಎಂತಲೂ ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯೋಹಾನನು ಬಂದು ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರುತ್ತಾ ಅಡವಿಯಲ್ಲಿ ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದನು ಎಂಬುದಾಗಿ. ಅದಕ್ಕೆ ಪ್ರೀತಿಯುಳ್ಳ ದೇವಜನರು, ನಾವು ಕೂಡ ಸೇವಕರಾದಂತ ನಾವು ಇವತ್ತಿನ ದಿವಸ ನಾವು ಕೂಡ ಅನೇಕ ಸ್ಥಳಗಳಲ್ಲಿ ಕರ್ತನ ಒಂದು ಮಾರ್ಗವನ್ನು ಸಿದ್ಧ ಮಾಡಬೇಕು. ಈತನ ಸೇವೆಗಾಗಿ ಮಾರ್ಕನು ಒಂದು ಸವಾಲನ್ನು ಇಟ್ಟುಕೊಂಡಿದ್ದಾನೆ. ಈ ಸವಾಲಲ್ಲಿ ಕೂಡ ನಾವು ಕೂಡ ಭಾಗಿಯಾಗಿರ್ಬೇಕೆಂಬುದಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು, ನಮ್ಮೆಲ್ಲರಿಗೋಸ್ಕರ ರಕ್ತವನ್ನು ಸುರಿಸಿದನು, ಪ್ರಾಣ ಕೊಟ್ಟನೆಂಬ ಸತ್ಯವನ್ನು ನಾವು ಗ್ರಹಿಸಿಕೊಂಡದಾದರೆ, ಮಾರ್ಕನ ವಿಷಯದಲ್ಲಿ ನಾವು ನೆನೆಸುವುದಾದರೆ, ಆತನ ಒಳ್ಳೆಯ ಒಂದು ದೇವರಲ್ಲಿ ಒಂದು ಸವಾಲನ್ನು ಎದುರಿಸ್ತಾ ಇದ್ದ ಸೇವೆಯಲ್ಲಿ. ಅದೇ ರೀತಿಯಲ್ಲಿ ಕೂಡ ನಾವು ಎದುರಿಸೋಣ, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಾವು ಕೂಡ ಜೀವಿಸೋಣ. ಅಂತ ಸೇವೆ ದೇವರು ನಮಗೂ ಕೂಡ ಒದಗಿಸ್ಕೊಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚರಿ ಪ್ರಾರ್ಥನೆ ಮಾಡೋಣ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸು. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಮಹಾರಕ್ಷಕನೇ, ನಿನಗೆ ಸ್ತೋತ್ರಗಳು ಸ್ವಾಮಿ. ಅಪ್ಪ, ಮಾರ್ಕನ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಕರ್ತನೆ. ಆತನು ಒಳ್ಳೆ ಯವನಸ್ಥನು, ಸೇವೆ ವಿಷಯದಲ್ಲಿ ಕರ್ತನೆ ಆತ್ಮಿಕ ಸೇವಕನನ್ನು ಹೊಂದಿರುವಂತ ವ್ಯಕ್ತಿ. ಅಪ್ಪ, ವಿಶೇಷವಾಗಿ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಆತನು ಒಬ್ಬನು ಇಲ್ಲ, ಅಪೊಸ್ತಲರಲ್ಲಿ ಕೂಡ ಇಲ್ಲ. ಆದರೆ ಪೇತ್ರನ ವಿಷಯದಲ್ಲಿ ಅಪ್ಪ, ಪೇತ್ರನ ಮುಖಾಂತರವಾಗಿ ನಿನ್ನನ್ನು ತಿಳಿದುಕೊಂಡು ಅಪ್ಪ ಒಂದು ಪುಸ್ತಕವನ್ನು ಬರೆದು ಅನೇಕ ಸೇವೆಯಲ್ಲಿ ಆತನು ಸವಾಲುಗಳನ್ನು ಎದುರುಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆತನ ಮರಣ ಭಯಂಕರವಾಗಿದೆ ಎಂಬುದಾಗಿ ಕೂಡ ನೋಡಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ವಿಶೇಷವಾಗಿ ಈ ವಾಕ್ಯಗಳನ್ನು ಕೇಳಿದಂತ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಾವು ಕೂಡ ಮಾರ್ಕನ ಹಾಗೆ ಸೇವೆಯಲ್ಲಿ ಸವಾಲನ್ನು ಎದುರುಕೊಳ್ಳುವಂತೆ ಕೃಪೆಯನ್ನು ಕೊಡು ಸ್ವಾಮಿ. ಹೌದು ಕರ್ತನೆ, ಈ ಭಯಂಕರವಾಗಿರುವಂತ ಲೋಕದಲ್ಲಿ ನಿನ್ನ ಸತ್ಯ ಸುವಾರ್ಥಕ್ಕೆ ಬಂಧನವಿಲ್ಲ ಸ್ವಾಮಿ. ಆದರೂ ಕೂಡ ಕರ್ತನೆ, ನಿನ್ನ ವಾಕ್ಯವನ್ನು ಹಂಚುವಂತೆ ಅನೇಕ ಅಡ್ಡಿಗಳು ಆಟಂಕಗಳು ಇದ್ದರೂ ಕೂಡ ಸ್ವಾಮಿ ಪ್ರಕಟಣೆ ಮಾಡುವಂತೆ ಕೃಪೆ ಕೊಡು. ಹೌದು ಸ್ವಾಮಿ, ಮೊಟ್ಟ ಮೊದಲ ಮಾರ್ಕನ್ ಹೇಳ್ತಾ ಇದ್ದಾನೆ, ಇಲ್ಲ ನಾವು ನೋಡ್ತಾ ಇದ್ದೀವಿ ಕರ್ತನೆ, ವಿಶೇಷವಾಗಿ ಸ್ವಾಮಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಎಂಬುದಾಗಿ. ಹೌದು ಕರ್ತನೆ, ಇವತ್ತಿನ ದಿವಸ ಅನೇಕ ಜನರು ನಿನ್ನ ಕಡೆಗೆ ತಿರುಗಿಕೊಂಡಿಲ್ಲ, ದೀಕ್ಷಾಸ್ನಾನ ಇಲ್ಲ, ಮಾನಸಾಂತರ ಇಲ್ಲ ಇವತ್ತಿದ್ದಾರೆ ಸ್ವಾಮಿ. ಅಂತ ಮಾನಸಾಂತರಕ್ಕೆ ತರುವಂತೆ ಇವತ್ತಿನ ದಿವಸ ದೇವರ ವಾಕ್ಯಗಳನ್ನು ಅಪ್ಪ, ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೃಪೆಯನ್ನು ಕೊಡೋದಿಕ್ಕಾಗಿ ಸ್ತೋತ್ರ. ಅಪ್ಪ, ವಿಶೇಷವಾಗಿ ನಮ್ಮ ಕಲ್ವಾರಿ ಚಾಪಲ್ ಸಭೆಯನ್ನು ಕರ್ತನೆ, ನಮ್ಮ ಡೈರೆಕ್ಟರ್ ಅನ್ನು, ಧರ್ಮ ಪತ್ನಿ, ಮಕ್ಕಳನ್ನು, ಎಲ್ಲಾ ಅಧಿಕಾರಿಗಳನ್ನು ಕೂಡ ನೀನು ಆಶೀರ್ವಾದ ಮಾಡು. ಇದಕ್ಕೆ ಕರ್ತನೆ ಅಪ್ಪ ಎಲ್ಲಾ ವಿಧವಾದಂತಹ ಸಹಾಯಗಳನ್ನು ನೀನು ಆಶೀರ್ವಾದ ಮಾಡು ಕರ್ತನೆ. ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಇನ್ನೂ 18 ರಾಜ್ಯಗಳಲ್ಲಿ ಮುಂದುವರಿತೆಯಂತ ಎಲ್ಲಾ ಸೇವೆಯನ್ನು, ಮಕ್ಕಳ ಮಧ್ಯದಲ್ಲಿ ಸೇವೆ, ರೋಗಿಗಳ ಮಧ್ಯದಲ್ಲಿ ಸೇವೆ, ಸಭೆ ಸೇವೆಯನ್ನು ಕೂಡ ಆಶೀರ್ವದಿಸು. ಈಗ ಕರ್ತನೆ, ಕಡೆ ದಿನಮಾನಗಳಲ್ಲಿ ಕರ್ತನೆ ಮಾರ್ಕನಾಗಿ ಸವಾಲನ್ನು ತೆಗೆದುಕೊಂಡು ಸೇವೆಯನ್ನು ಮಾಡುವಂತೆ ಕೃಪೆ ಕೊಡು ಅಪ್ಪ. ಜೂಮ್ ಮೀಟಿಂಗ್ ಅಲ್ಲಿ ಇರುವಂತ ಎಲ್ಲ ದೈವ ಸೇವಕರನ್ನು, ಸಭೆ ಹಿರಿಯರನ್ನು ಆಶೀರ್ವದಿಸು, ನಿನ್ನ ಕೃಪೆಯನ್ನು ತುಂಬಿಸು. ನೀನು ನಮ್ಮೊಟ್ಟಿಗಿದ್ದು ನಮ್ಮನ್ನು ನಡೆಸ್ತಾ ಬರಬೇಕೆಂಬುದಾಗಿ ಈ ಒಳ್ಳೆ ದಿನವನ್ನು ನಮಗೆ ಕೊಟ್ಟದಿಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಿನ್ನನ್ನು ನಾವು ನೆನೆಸುತ್ತಾ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೃಪೆ ಕೊಡು. ಎಲ್ಲ ಮುಂದಿನ ಸಮಯ ನಿನಗೆ ಒಪ್ಪಿಸುತ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ಉದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್.